ಆ್ಯಕ್ಚುಲಿ ಈಗ ನಾನು ಕೆಲವೊಂದ್ಸಲ ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಅಥವಾ ಮನೆ ಹತ್ರ ಡೆಲಿವರಿ ಬಾಯ್ ಬಂದಾಗ ಕೆಲವೊಬ್ರು ನನ್ನ ಪರಿಚಯ ಇಟ್ಕೊಂಡು ನೀವು ಮೇಡಮ್ ನೀವು ಅವರಲ್ವಾ ಅಂತ ಮಾತಾಡ್ಸಿದ್ದಾರೆ ಅವ್ರುಗಳೇ ನಮ್ಗಳ ಬಗ್ಗೆನೂ ಸ್ವಲ್ಪ ಟಿವಿಯಲ್ಲಿ ಮಾತಾಡಿ ಅಂತ ಪಾಪ ಕೇಳ್ಬಿಡ್ತಾರೆ. ಅಂದ್ರೆ ನಿಜವಾದ ಸಮಸ್ಯೆಯಲ್ಲಿರುವಂತಹ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ನಿಜವಾದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋ ಡೆಲಿವರಿ ಬಾಯ್ಸು ಇದ್ದಾರೆ. ಆ್ಯಂಡ್ ಇವರೆಲ್ಲರೂ ಕೂಡ ಕನ್ನಡದವ್ರು, ನನ್ನ ಹತ್ರ ಮಾತಾಡಿರೋರೆಲ್ಲರೂ ಕೂಡ ಬೆಳಗಿಂದ ಸಂಜೆ ತನಕ ಮೈ ಬಗ್ಸ್ ದುಡಿತಾರೆ. ಅವ್ರುಗಳಿಗೆ ಆಗ್ತಾ ಇರೋ ಸಮಸ್ಯೆ ಬೇರೆ. ಕೆಲವೊಂದ್ಸಲ ಕಸ್ಟಮರ್ಸ್ಗಳು ಕೂಡ ಹಿಗ್ಗಾಮುಗ್ಗ ಒಂಥರ ಇನ್ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡ್ತಾರೆ, ಅವ್ರ ಹತ್ರ ಪ್ರಾಣಿಗಳಿಗಿಂತ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಸೊ ಯಾರೋ ಒಬ್ಬ ಮಾಡಿದ ಮುಟ್ಟಾಳ್ತನಕ್ಕೆ ಇಡೀ ಡೆಲಿವರಿ ಬಾಯ್ಸ್ನು ನಾನು ಅದೇ ಅನುಮಾನದಿಂದ ನೋಡ್ತೀನಿ ಅನ್ನುವ ಕೆಟಗರಿ ನಾನಲ್ಲ, 10ರಲ್ಲಿ 11 ಅಂತ ನಾನು ಅನ್ನಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಡೀ ಡೆಲಿವರಿ ಮಾಡುವಂತಹ ಅಥವಾ ಆ ಕೆಲಸವನ್ನೇ ನಂಬ್ಕೊಂಡು ಮನೆ ಸಾಗಿಸ್ತಾ ಇರುವ ಇಂಜಿನಿಯರಿಂಗ್ ಓದ್ಕೊಂಡಿರ್ತಾರೆ, ಡೆಲಿವರಿ 20-30 ಸಾವಿರ ರೂಪಾಯಿಗೆ ಪಾಪ ಈ ಕೆಲಸ ಮಾಡ್ಕೊಂಡಿರ್ತಾರೆ, ರಾತ್ರೆಲ್ಲ ಮಾಡ್ತಿರ್ತಾರೆ. ಕ್ಯಾಬ್ ಓಡಿಸೋರು ಅಷ್ಟೇ. ಎಸ್, ಆ ಗುಂಪಿಗೆ ಎಲ್ಲರೂ ಸೇರಿಸುವಂಥದ್ದು ದೊಡ್ಡ ಮುಟ್ಟಾಳತನ. ನನಗೆ ಹೇಳಿ, ಆ್ಯಪ್ಗಳ ಕಡೆಯಿಂದ ನಿಮ್ಮನ್ನ ತಗೊಳ್ಳುವಾಗ ಏನೇನು ವೆರಿಫಿಕೇಶನ್ ಮಾಡ್ತಾರೆ? ಮೇಡಮ್ ಏನಿಲ್ಲ ಮೇಡಮ್, ಬೈಕ್ದು ಡೀಟೇಲ್ಸ್ ತಗೋತಾರೆ, DL ತಗೋತಾರೆ, ನಮ್ದು ಆಧಾರ್ ಕಾರ್ಡ್ ಏನೋ ಪಾನ್ ಕಾರ್ಡ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಅಷ್ಟೇ ತಗೋತಾರೆ. ಇಂಥ ಕಂಡೀಷನ್ಸ್ ಅಂತ ಏನು ಇರಲ್ವಾ? ಕಂಡೀಷನ್ ರಾಜ್ಯದವರಿಗೆ ಇಷ್ಟು ಪರ್ಸೆಂಟೇಜ್ ಇರಲೇಬೇಕು ಅಂತದ್ದೇನಿಲ್ಲ. ಅವನ ಹಿನ್ನೆಲೆ ಮುನ್ನೆಲೆ ಅವನಿಗೆ ಕ್ರೈಮ್ ಗೇಮ್ ಹಿಸ್ಟ್ರಿ ಇದೆಯಾ, ಏನಾದ್ರು ಇದೆಯಾ, ಏನಿಲ್ಲ, ಏನು ನೋಡಲ್ಲ. ಸೈಕೋನ ಮಾನಸಿಕವಾಗಿ ಫಿಟ್ ಆಗಿದಾನ ನೋಡಲ್ಲ. ಸೊ ಯಾರು ಪರಿಣಾಮ ಎದುರಿಸಬೇಕು? ಕಸ್ಟಮರ್ಸ್ ಆಗಿರೋ ನಾವುಗಳು ಎದುರಿಸಬೇಕು. ಸೊ ಇದು ಪ್ರಾಬ್ಲಮ್ ಇರೋದಲ್ಲಿ ಈ ಆಪ್ಗಳ ಓನರ್ಗಳಲ್ಲಿ, ಆಫೀಸ್ಗಳನ್ನ ನಡೆಸ್ತಾ ಇರೋರಲ್ಲಿ. ನಾವು ಯಾವುದೋ ಒಂದು ಚಿಕ್ಕ ಮೀನನ್ನು ಇಟ್ಕೊಂಡು ಇದೇ ದೊಡ್ಡ ತಪ್ಪು ಅನ್ನಕ್ಕಾಗಲ್ಲ. ಮೀನುಗಳನ್ನ ಸಾಕ್ತಾ ಇರೋರು ಯಾರು? ಅವ್ರು ಸರಿಯಾದಂತಹ ಮೀನನ್ನು ತಂದು ನದಿಗೆ ಅಥವಾ ಟ್ಯಾಂಕಿಗೆ ಬಿಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ನೀವು ಹೇಳಿದ್ರೆ ಕಸ್ಟಮರ್ಗೆ ಸೇಫ್ಟಿ ಇಲ್ಲ ಅಂತ, ಇಲ್ಲಿ ಡೆಲಿವರಿ ಬಾಯ್ಸ್ಗೆ ಸೇಫ್ಟಿ ಇಲ್ಲ. ಇದನ್ನ ಕೇಳ್ಬೇಕು ನಾನು. ಎಸ್, ಹೌದು. ಒಂದು ಕಸ್ಟಮರ್ ಸೇಫ್ಟಿಯನ್ನು ನೋಡಬೇಕು, ಡೆಲಿವರಿ ಬಾಯ್ ಸೇಫ್ಟಿಯನ್ನು ನೋಡಬೇಕು. ಅದೆರಡನ್ನೂ ಸಮತೋಲನವಾಗಿ ಕಾಪಾಡಬೇಕಾಗಿರೋದು ಯಾರು? ಈ ಆ್ಯಪ್ಗಳು. ನಿಮಗೇನೇನು ಪ್ರಾಬ್ಲಮ್ ಆಗುತ್ತೆ ಮೇಡಮ್? ಏನು ಗೊತ್ತಾ ಮೇಡಮ್, ಇವಾಗ ನೈಟ್ ಎಲ್ಲ ಡ್ಯೂಟಿ ಮಾಡ್ತಾ ಇರ್ತೀವಿ. ಏನು ಅಂದರೆ 11 ಗಂಟೆ ಮೇಲೆ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಇರುತ್ತೆ. ಸೊ ಡೆಲಿವರಿ ಬಾಯ್ಸ್ಗೆ ಪಾಪ ಏನು ಮಾಡುತ್ತೆ, ಅವಾಗ ಟ್ರಾಫಿಕ್ಕು ಕಮ್ಮಿ ಇರುತ್ತೆ, ಆಗೆಲ್ಲ ಮಾಡೋಣ ಅಂದರೆ. ಈಗ ನೈಟ್ ಹೊತ್ತು ಕುಡಿಯೋದು ಜಾಸ್ತಿ ಇರುತ್ತೆ, ಪೋರ್ಕಿಗಳೆಲ್ಲ ಆರ್ಡರ್ ಮಾಡ್ತಾರೆ. ಸೊ ಅವ್ರ ಹತ್ರ ಅಮೌಂಟ್ ಇರಲ್ಲ. ಇವಾಗ ಕೊಡಲೇಬೇಕು, ನೀನು ನನಗೆ ಕೊಟ್ಬಿಟ್ಟು ಹೋಗು, ಫೋನ್ ಕಿತ್ಕೊಳ್ಳೋದು, ಅವ್ರ ಹತ್ರ ಇರೋ ಕ್ಯಾಶ್ ಎಲ್ಲ ಕಿತ್ಕೊಳ್ಳೋದು, ಅದೆಲ್ಲ ಮಾಡಿದ್ದಾರೆ ಮೇಡಮ್. ನಮ್ಮ ಹುಡುಗರಿಗೂ ಮಾಡಿದ್ದಾರೆ, ಇನ್ಕ್ಲೂಡ್ ನನಗೂ ಒಂದು ಟೈಮಲ್ಲಿ ರಿಯಲ್ ಆಗಿ ಆಗಿದೆ ಮೇಡಮ್. ಯಾಕೆಂದ್ರೆ ಬಿಳೆಕಳ್ಳಿ ಬನ್ನೆಕಟ್ಟ ರೋಡಲ್ಲೆಲ್ಲ ಫುಲ್ಲು ಕತ್ಲೆ, ಕಾಡು ಒಳಗಡೆ ಇರುತ್ತೆ. ಸೊ ಅವ್ರು ಎಲ್ಲೇ ಲೊಕೇಶನ್ ಹಾಕೋ ನಾವು ಹೋಗ್ಲೇಬೇಕು. ಸೊ ಆಗ್ತಾಗ ಅವ್ರು 7-8 ಜನ ಇದ್ದಾಗ ನಾವೇನು ಮಾತಾಡೋಕ್ಕಾಗಲ್ಲ. ಸೊ ಎಲ್ಲ ಕೊಟ್ಟು ಬಂದಾಗ ನಾವು ಆ್ಯಪ್ಗಳಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಪ್ರಾಬ್ಲಮ್ ಅಲ್ಲ, ಅದು ನಾವು ಸೊಲ್ಯೂಷನ್ ಹುಡ್ಕೋಕ್ಕಾಗಲ್ಲ. ಹೆಲ್ಪ್ ಲೈನ್ ಕಾಲ್ ಮಾಡ್ತಿದ್ರೆ ಅವ್ರು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಆ ಥರ ಡೆಲಿವರಿ ಬಾಯ್ಸ್ ಕಷ್ಟ ಎದುರಿಸಿದ್ರು ಪಾಪ ಈಗಲೂ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಇನ್ನೊಂದು ಹೇಳ್ತೀನಿ, ಕೆಲವೊಬ್ರಿಗೆ ಇದು ಊಟ ಕೊಡ್ತಾರೆ ಅಂದಾಗ ಅವ್ರು ಎಷ್ಟು ಹಸ್ಕೊಂಡಿರ್ತಾರೆ, ಕೆಲವರು ಅದನ್ನು ಗಮನಿಸ್ತಾರೆ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾರೆ ಕಸ್ಟಮರು ಸ್ವಲ್ಪ ಬೇಗ. ಕನ್ನಡದವ್ರು ನಿಜವಾಗ್ಲೂ ಮೇಡಮ್ ರೆಸ್ಪೆಕ್ಟ್ ಮಾಡ್ಬೇಕು ಕನ್ನಡದವ್ರನ್ನ. ಬೇರೆ ಬಾಯ್ಸ್ ಮೇಡಮ್, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಮಾತಿಗೂ ನಾವು ಬೈಸ್ಕೊಳ್ಳಲ್ಲ, ಮತ್ತು ಮೇಟ್ಸ್ ಹತ್ರನೇ ಬೈಸ್ಕೊಳ್ಳಲ್ಲ. ಇವ್ರು ಯಾರೋ ಭಾಷೆ ಗೊತ್ತಿಲ್ಲದವ್ರ ಹತ್ರ ನಾವು ಏನೇನೋ ಕೆಟ್ಟ ಮಾತಾಡಿದಾಗ ನಾವು ಸಹಿಸ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅಲ್ಲ, ನಾವು ಕೆಲ್ಸಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಹೊಟ್ಟೆಪಾಡು ಎಲ್ಲಿಂದ ನಾವು ಬಂದು ನಾವು ಇವ್ರ ಹತ್ರ ಯಾಕೆ ತಕರಾರು ಮಾಡೋಣ? ಈಗ ಮಾತೆತ್ತಿದ್ರೆ ಸೋಷಿಯಲ್ ಮೀಡಿಯಾ ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ, ವಿಡಿಯೋ ಮಾಡ್ತಾರೆ. ಅವ್ರ ತಪ್ಪೇನಿದ್ರು ಅದನ್ನ ತೋರಿಸಲ್ಲ ಡೆಲಿವರಿ ಬಾಯ್ಸ್. ಇವಾಗ ಅವ್ರೇನೋ ಹಿಂದಿಲಿ ಬೈತಿರ್ತಾರೆ, ನನ್ಗೆ ಹಿಂದಿ ಬರಲ್ಲ ಮೇಡಮ್, ನಾನು ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜೇ ಬರಲ್ಲ. ಆದ್ರೂ ನಾವು ಅವ್ರ ಭಾಷೆಗೆ ಅರ್ಥ ಮಾಡ್ಕೊಂಡು ಏನೋ ಒಂದು ಮಾಡಿ ಕಡಿಮೆ ಮಾಡ್ತಾ ಇರ್ತೀವಿ. ಆದ್ರೂ ಅವ್ರು ದಿಮಾಕ್ ಮಾಡಿದಾಗ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಏನೋ ಒಂದು ರೂಢಾಗಿ ಒಂದೊಂದು ಅಂತ ಅನ್ಕೊಳ್ಳಿ, ಅನ್ನೋದೇ ಇಲ್ಲ. ಅಕಸ್ಮಾತ್ ಅಂದ್ರೆ ಅದನ್ನೇ ಬೇರೆ ಭಾಷೆಯ ಡೆಲಿವರಿ ಕೆಲಸ ಮಾಡೋ ಹುಡುಗರದ್ದು ಸಮಸ್ಯೆ ಇದೆ, ಬೇರೆ ಭಾಷೆಯ ಕಸ್ಟಮರ್ಸ್ ಸಮಸ್ಯೆ ಇದೆ. ಹೌದು ಮೇಡಮ್. ಕರ್ನಾಟಕದಲ್ಲಿ ಕನ್ನಡದವ್ರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಿಜವಾಗ್ಲೂ ಮೇಡಮ್, ರೆಸ್ಪೆಕ್ಟ್. ನಿಜವಾಗ್ಲೂ ಅದನ್ನೇ ಹೇಳ್ತಾರಲ್ಲ, ಕನ್ನಡದವ್ರು ಸಿಕ್ಕಾಪಟ್ಟೆ ಎಲ್ಲೋ ಒಬ್ರು 100ಕ್ಕೆ 10 ಜನ ಹಂಗ್ ಮಾಡ್ಬೋದು, ಇನ್ನು 90 ಜನ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅದು ಬೇರೆ ಭಾಷೆಯವರು, ಈ ಲೇಡೀಸ್ ಹುಡುಗಿರು ಮೇಡಮ್, ಕಾಲೇಜ್ ಅವರು ಅಷ್ಟೇ ದಿಮಾಕಲ್ಲಿ ಮಾತಾಡೋದು, ಏನೋ ಒಂಥರ ಭಯ್ಯ ಇದರ ದೇಕೋ ಇದರ 4th ಫ್ಲೋರು ಬನ್ನಿ, ಲಿಫ್ಟ್ ಇರಲ್ಲ ಮೇಡಮ್, ಕರೆಂಟ್ ಹೋಗ್ಬಿಡಿರುತ್ತೆ, ಆ ಟೈಮಲ್ಲಿ ನಮ್ಮನ್ನ ಮೇಲೆ ಕರ್ಸ್ಕೊತಾರೆ. ಸೊ ತುಂಬಾ ಪ್ರಾಬ್ಲಮ್ ಡೆಲಿವರಿ ಬಾಯ್ಸ್ಗೆ ಮೇಡಮ್. ಇಲ್ಲಿ ಕಸ್ಟಮರ್ಗೆ ಎಷ್ಟಾಗಿದೆ ಗೊತ್ತಿಲ್ಲ, ಅದಕ್ಕಿಂತ ಡಬಲ್ ಮೇಡಮ್. ಒಂದು ಪಲಾವ್ಗೆ 170-180 ಕೊಡ್ತಾರೆ, ಇಲ್ಲಿ ನಮ್ಗೆ ಕೊಡೋದು 40 ರೂಪಾಯಿ, 10-20 ರೂಪಾಯಿ ಕೊಡಲ್ಲ ಮೇಡಮ್. ಹಿಂದೆ ಮುಂದೆ ನೋಡ್ತಾರೆ. ನಾವು 5th ಫ್ಲೋರ್ಗೆ ಹೋಗಿ ಬೇಕಾದ್ರೆ ಬರ್ತೀವಿ. ಅದರಲ್ಲೂ ಒಂಥರ ಆಟಿಟ್ಯೂಡು. ಮಳೆ ಬರ್ತಾ ಇದ್ರು ಹೋಗ್ಬೇಕು, ಮಳೆ ಬರ್ತಿದ್ರು ಟೈಮ್ ಒಳಗೆ ತಲುಪಿಸಬೇಕು. ಹೌದು ಮೇಡಮ್. ಮಳೆ ನನಗೇನು ಹೇಳ್ತೀವಿ, ರೈನ್ ಕೋಟ್ ಹಾಕೊಂಡು ಮಾಡಿ ಅಂತಾರೆ, ರೈನ್ ಕೋಟ್ ಹಾಕೊಂಡು ಬರಲಿ ಟೈಮ್ಸ್ಗೆ ಅಂತಾರೆ. ಸೊ ಮೇಡಮ್, ನಿಜವಾಗ್ಲೂ ಫುಡ್ ಡೆಲಿವರಿ ಬಾಯ್ಸ್ ತುಂಬಾ ಕಷ್ಟ ಇದೆ ಪಾಪ. ಪ್ರತಿಯೊಬ್ರು ಅದನ್ನ ಹೇಳ್ಕೊತಾ ಇಲ್ಲ, ಹಿಂಗೆ ಯಾವ ರೀತಿ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಆದ್ರೆ ಇದು ಮಾಡದೆ ಬಿಟ್ರೆ ವಿಧಿ ಇಲ್ಲ. ಸೊ ಹಂಗಾಗಿ ತುಂಬಾ ಕಷ್ಟಪಡ್ತಿದ್ದಾರೆ. ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಹೌದು, ಈ ಗೌರ್ಮೆಂಟ್ ಪಾಲಿಸಿಗಳು ಮತ್ತು ಆ್ಯಪ್ ಪಾಲಿಸಿಗಳಲ್ಲೇ ಸಮಸ್ಯೆ ಇದೆ. ಸಮಸ್ಯೆ ಕಸ್ಟಮರ್ಸಲ್ಲೂ ಇಲ್ಲ, ಕೆಲಸ ಮಾಡುವ ವರ್ಕರ್ಸಲ್ಲೂ ಇಲ್ಲ.
ಸೊ ಆ ಪಾಲಿಸಿ ಗಟ್ಟಿ ಮಾಡಿದ್ರೆ ಯಾವುದು ಸರಿ ಆಗಲ್ಲ. ಮೇಡಮ್, ನಾನು ಯಾವಾಗಲೂ ಸಮಸ್ಯೆ ಬಗ್ಗೆ ಕಡಿಮೆ ಮಾತಾಡ್ತೀನಿ, ಸೊಲ್ಯೂಷನ್ ಬಗ್ಗೆ ಹೆಚ್ಚು ಮಾತಾಡೋದು. ಸೊ ಈ ಲೈಫ್ ಸ್ಕಿಲ್ಸ್ ಅಂತ ಆಗಲೇ ಹೇಳ್ತಾ ಇದ್ನಲ್ಲ, ಸೊ ಸ್ಕೂಲ್ಗಳಲ್ಲಿ ಅಂದರೆ CBSE ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಶಿಕ್ಷಣದಲ್ಲಿ ಇರ್ಬೋದು, ಈ ಇವಾಗ ಫಾರ್ ಎಕ್ಸಾಂಪಲ್ ನೀವು ನಾವೇನೇ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ, ಎಷ್ಟೊಂದಕ್ಕೆ ಉತ್ತರ ಇರಲ್ಲ. ಟ್ರಾಫಿಕ್ಗೆ ಸುಮಾರು ಕಲ್ತಿರಲ್ಲ ನಾವು. ಮತ್ತು ಅದೇ ಮೇಡಮ್ ಹೇಳ್ದಂಗೆ ವಿಮೆನ್, ಹೌ ಟು ಹ್ಯಾಂಡಲ್ ವಿಮೆನ್ ಅಂತ, ಅದು ಮಗು ಇರ್ಬೋದು, ಪೋಸ್ಕೋ ಒಂದು ಫೋಟೋ ಏನಾದರೂ ಬಂದರೆ ಅದನ್ನು ಪೋಸ್ಕೋ ಅಂತ ಹಾಕ್ಬಿಡ್ತಾರೆ ಇವಾಗ. ಸೊ ಆ ಪೋಸ್ಕೋ ಅಂದರೆ ಏನು ಅನ್ನೋದು, ಈ ಥರ ಕಾನೂನು ವಿಚಾರಗಳಲ್ಲಿ ಸಾಕಷ್ಟು ಮಕ್ಕಳಿಗೆ ಅವೇರ್ನೆಸ್ ಇಲ್ಲ. ನಾವು ನನ್ನ ಮಗನಿಗೆ ಸೇಫ್ಟಿ ಹೇಳ್ತೀನಿ ನಾನು ಇವಾಗ, 9ನೇ ಕ್ಲಾಸು. ಮೊನ್ನೆ ನಮ್ಮ ಮಗನೇ ನಮ್ಮ ನೈಬರ್ ಮನೆಗೆ ಹೆಣ್ಮಗು ಇದೆ, ಅಲ್ಲಿ ಹೋಗ್ಬೇಡ ಇಷ್ಟೊತ್ತಿಗೆ ಅಂದೆ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಪಾಠ ಓದ್ಕೊಂತಾರೆ, ಇಬ್ಬರು ಜೊತೆ ಕಂಬೈನ್ ಸ್ಟಡಿ ಮಾಡ್ತಾರೆ. 9 ಗಂಟೆ ಮೇಲೆ ಹೋಗಬೇಡ ಅಂತ ಹೇಳ್ಕೊಟ್ಟೆ. ಸೊ ಈ ರೀತಿ ಒಂದು ಅವೇರ್ನೆಸ್ಸು ಲೀಗಲ್ ಆಗಿರ್ಬೋದು, ಅದು ಮಾರಲ್ ಆಗಿರ್ಬೋದು, ಸೋಷಿಯಲ್ ಅಥವಾ ಈ ಎಲ್ಲ ವಿಚಾರಗಳನ್ನೂ ನಾವು ಸ್ಕೂಲಲ್ಲೇ ಕಲಿಸ್ಬಿಟ್ರೆ, ಮೇಡಮ್ ಹೇಳ್ದಂಗೆ ಅದನ್ನು ಕಂಪಲ್ಸರಿ ಇಲ್ಲ. ಈಗ ನಾನೇನಂತ ಸರ್ಕಾರ ಕೊಟ್ಟಿರೋದಂದರೆ, ನೀವು ತುಂಬ ಈ ಗ್ರಾಮರ್ಸು ಎಲ್ಲ ಸೇರಿಸಿ, ಬೇಡದಿರೋದೆಲ್ಲ ಸೇರಿಸಿ, ನೀವು when they come out of 10th, they should be able to live their life very easily. ಎಲ್ಲ ಆಶ್ಚರ್ಯ ಆಗ್ತಾ ಇರುತ್ತೆ ಅವ್ರಿಗೆ, ಏನು ಇಲ್ಲ ಅಂತ. ಮೊದಲನೇದು ಅದು ಲೈಫ್ ಸ್ಕಿಲ್ಸ್ನ ಕಲಿಸಲೇಬೇಕು ಅನ್ನೋದು ಮ್ಯಾಂಡೇಟ್ರಿ. ಸೆಕೆಂಡ್ ಮೇಡಮ್, ಟೆಂಪಲ್ಸು, ಮಾಸ್ಕು ಮತ್ತು ಚರ್ಚಸ್ ಏನು ಧಾರ್ಮಿಕ ಸಂಸ್ಥೆಗಳಿದೆಯಲ್ಲ, ಅದರಿಂದ ನಾವು ಅಡ್ವಾಂಟೇಜ್ ತೊಗೊಬೋದು ಅಂತ. ಇವಾಗ ಹೇಗೆ ನಾವು ಉತ್ತರ ಕರ್ನಾಟಕದಲ್ಲಿ ಹೋದರೆ ಮಠಗಳಲ್ಲಿ ಸಾಕಷ್ಟು ಪ್ರೀಚಸ್ ಮಾಡ್ತಾ ಇರ್ತಾರೆ, ಅವರು ಹೆಚ್ಚಾಗಿ ಧಾರ್ಮಿಕವಾಗಿ ಮಾತಾಡ್ತಾರೆ. ಹಾಗೆಯೇ ಈ ಸಂಸ್ಥೆಗಳನ್ನ ಬಳಸ್ಕೊಂಡ್ರೆ ಸರಿಯಾಗಿ ಅಲ್ಲಿ ಒಂದಷ್ಟು ಪೇರೆಂಟ್ಸ್ಗೆ ಟೀಚ್ ಮಾಡ್ಬೋದು, ಮಕ್ಕಳನ್ನ ಈ ಥರ ಮಾಡಿ ಅಂತ ಹೇಳಿದ್ರೆ ನಿಜವಾಗ್ಲೂ. ಯಾಕಂದರೆ ಕೇಳ್ತಾರೆ, ಅಲ್ಲಿ ಪೇರೆಂಟ್ಸ್ ಹೋಗಿದ್ದಾನೆ ಒಂದು ಧಾರ್ಮಿಕ ಸಂಸ್ಥೆಗೆ ಹೋದ್ರೆ ಕೇಳ್ತಾರೆ ಅವ್ರ ಮಾತು, ಅಲ್ಲಿ ಅದೊಂದು ಸೊಲ್ಯೂಷನ್ ಅಂತ ಅನ್ಕೊತೀನಿ. ಮತ್ತು ತುಂಬ ಇಂಪಾರ್ಟೆಂಟಾಗಿ ನೀವು ಅಮೆರಿಕಲ್ಲಿ, ನನಗೆ ಇವಾಗ ಅದಾಗಿದ ತಕ್ಷಣ ಇನ್ಸಿಡೆಂಟಾಗಿ, ನಾನು 12 ವರ್ಷ ಮುಂಚೆ ಅಮೆರಿಕಲ್ಲಿ ವರ್ಕ್ ಮಾಡ್ತಿದ್ದೆ, ಹಾಲಿವುಡ್ಡಲ್ಲಿ. ಇದು ಮೆಟ್ರೋನಲ್ಲಿ ಸೇಮ್ ಸಿಚುವೇಶನು. ಬಟ್ ಅಲ್ಲಿ ಯಾರು ಕೇಳಲ್ಲ, ಅಲ್ಲಿ ಕಲ್ಚರಲ್ಲಿ ಅಕ್ಸೆಪ್ಟೆಡ್. ಅಲ್ಲಿ ಫಸ್ಟ್ ಆಫ್ ಆಲ್ ಯಂಗ್ಸ್ಟರ್ಸೇ ಇಲ್ಲ. ಯಂಗ್ಸ್ಟರ್ಸ್ ಈ ಥರ ಮಾಡಿದ್ರೆ ಯಾರು ಕೇರ್ ಮಾಡಲ್ಲ, ಆ ಕಡೆ ತಿರ್ಕೊತಾರೆ. ಬಟ್ ನಮ್ಮ ಇಂಡಿಯಾನಲ್ಲಿ ಕಂಟೆಂಟ್ ಇವಾಗ ಗ್ಲೋಬಲೈಸ್ ಆಗಿರೋದ್ರಿಂದ ನಮ್ಮ ಕಲ್ಚರ್ ಯಾವುದು, ಅವ್ರ ಕಲ್ಚರ್ ಯಾವುದು, ಇಲ್ಲಿ ಅಕ್ಸೆಪ್ಟೆನ್ಸ್ ಯಾವ್ದಿದೆ, ಅಲ್ಲಿ ಅಕ್ಸೆಪ್ಟೆನ್ಸ್ ಯಾವ್ದಿಲ್ಲ ಅನ್ನೋ ಡಿಫ್ರೆನ್ಸ್ ಗೊತ್ತಾಗದೇ ಇದ್ರೆ ಇದು ಕಂಟಿನ್ಯೂ ಮಾಡ್ತಾರೆ. ವೆಸ್ಟರ್ನ್ ಕಲ್ಚರ್ ಅನ್ನೋದು ಊಟದಲ್ಲಿ ಸರಿ, ಬಟ್ಟೆಯಲ್ಲಿ ಸರಿ, ಯೋಚನೆ ಮಾಡುವ ರೀತಿಯಲ್ಲಿ ಸರಿ. ಬಟ್ ನನ್ನ ಸಂಸ್ಕೃತಿನ, ನನ್ನ ಕಲ್ಚರ್ನ, ನನ್ನ ರಾಜ್ಯ ಅಥವಾ ನನ್ನ ರಾಜಧಾನಿಯ ಒಂದು ನಡತೆಗೆ ಪೊಲ್ಯೂಟ್ ಮಾಡುವಂತವ್ರು ಆಗಬಾರ್ದಲ್ವಾ ಸರ್? ವೆಸ್ಟರ್ನ್ ಕಲ್ಚರ್ ಏನೋ ಮಾಡಬಾರ್ದಲ್ವಾ? ಇಲ್ಲೇನ್ ಗೊತ್ತಾ ಮೇಡಮ್, ಅದ್ ಸೇಮ್ ಬಂದು ನ್ಯೂಸೆನ್ಸ್ ಅಂತ ಕೇಸ್ ಹಾಕ್ಬೋದು, ಅಮೆರಿಕನ್ ಅಲ್ಲಿ ನ್ಯೂಸೆನ್ಸ್ ಅಂತ ಕೇಸ್ ಹಾಕಲ್ಲ. ಈ ಡಿಫ್ರೆನ್ಸ್ ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ. ಈ ಟಿವಿ ನಾವು ನೋಡ್ತೀವಲ್ಲ, ಟಿವಿ ಆಗ್ಲಿ ಯಾವ್ದೇ ಮೀಡಿಯಾ ಆಗ್ಲಿ, 14 years 18 years ಇರ್ಲಿ, ನಮ್ಮೂರಿಗೆ ಬಂದಾಗ ನಮ್ಮೂರಿನ ನಡತೆಗೆ ನೀವು ಹೊಂದ್ಕೊಂಡು ಹೋಗ್ಬೇಕು. ರೆಸ್ಪೆಕ್ಟ್ ಮಾಡ್ಲಿಲ್ವಾ ಸುಮ್ನೆ ಹೋಗು, ಅದನ್ನ ಹಾಳು ಮಾಡೋ ಕೆಲಸ ಆಗ್ಬಾರ್ದು ಯಾವ್ದೋ ಬೇರೆ ರಾಜ್ಯದವರಿಂದ. ಎಲ್ಲಿ ಗುರುತಿಸ್ತಾರೆ? ನಮ್ಮೂರಿನ ಹೆಸರು ಹೇಳ್ತಾರೆ, ಬೆಂಗಳೂರು ಅಂತ ಏನ್ ಕುತ್ಕೊಂಡು ಆಂಧ್ರದವ್ರು ಹೇಳ್ತಾರೆ, ಡೆಲ್ಲಿ ಅವ್ರು ಹೇಳ್ತಾರೆ. ಮರ್ಯಾದೆ ಹೋಗೋದು ಯಾವ್ದು? ನಮ್ಮೂರಿಂದು. ಮೇಜರ್ ಲಾಸ್ಟ್ ಪಾಯಿಂಟ್ ಮೇಡಮ್, ಡಿಜಿಟಲ್ ಮೀಡಿಯಾ ವಾಚಿಂಗು ಮಕ್ಕಳಿಗೆ ಮತ್ತೆ ಎಂತ ತುಂಬಾ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. 15 ವರ್ಷ 18 ವರ್ಷ ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ ನೋಡೋದು ನೋಡಬಾರ್ದು ಅದನ್ನೆಲ್ಲ ಕಂಟ್ರೋಲ್ ಇದೆ. ಅಮೆರಿಕ ಈ ಕಡೆ ಎಲ್ಲ, ಎಸ್ಪೆಷಲಿ ಆಸ್ಟ್ರೇಲಿಯಾ ಮತ್ತೆ ನಾರ್ಡಿಕ್ ಕಂಟ್ರೀಸ್ ನಲ್ಲಿ ಫುಲ್ ಕಂಟ್ರೋಲ್ ಇದೆ. ಇಲ್ಲಿ 0% ಕಂಟ್ರೋಲ್. ಅದರಿಂದ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಮಕ್ಕಳು. ಸೊ ಅದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಆಸ್ ಎ ಸೊಲ್ಯೂಷನ್. ಶಾಲೆಯಲ್ಲಿ ಕಲಿಬೇಕು ಅಂತ ಹೇಳ್ತಾರಲ್ಲ ಮೇಡಮ್, ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಇಂಗ್ಲಿಷ್ ಮೀಡಿಯಂ ಆಗ್ತಾರೆ. ಕನ್ನಡ ಶಾಲೆಗಳಲ್ಲಿ ನಿಜವಾಗ್ಲೂ ಸಂಸ್ಕೃತಿ ಎಲ್ಲ ಕಲ್ಸ್ಕೊಡ್ತಾರೆ ಮೇಡಮ್. ಅಯ್ಯೋ ರೇಣುಕಾ ಪ್ರಸಾದ್ ಅವರೇ, ನಂಬರ್ಸ್ ಹೇಳ್ತಾ ಹೋದ್ರೆ ನೀವು ಬೇಜಾರಾಗ್ಬಿಡ್ತೀರಿ. ಮೊನ್ನೆ ಇಡೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚ ಹೋಗ್ತಿರೋ ನಂಬರ್ಸ್ ಕೇಳ್ಬಿಟ್ರೆ ಕಣ್ಣಲ್ಲಿ ರಕ್ತ, ನೀರಲ್ಲ ರಕ್ತ ಬಂದ್ಬಿಡುತ್ತೆ. ಎಲ್ಲಿ ಯಾವ್ದು ನಾನು ಕಳ್ಸೋಣ, ನನ್ನ ಮಗ ಚೆನ್ನಾಗಿ ಓದ್ಬೇಕು ಅಂತ ಕಳ್ಸೋದು ಅಂತ ನಾವು ಅನ್ಕೊಳ್ಳೋದು, ಅಥವಾ ಹೆಂಗೆ ಅಂತ ಯೋಚನೆ ಮಾಡಕ್ ಆಗ್ತಿಲ್ಲ. ಪೇರೆಂಟ್ಸ್ಗೂ ಅಲ್ಟಿಮೇಟ್ ಆಗಿ ಏನು, ನನ್ನ ಮಗ ಓದ್ಬೇಕು, ಒಳ್ಳೆ ಸ್ಕೂಲಲ್ಲಿ ಇರ್ಬೇಕು. ಅಲ್ಲೆಲ್ಲ ಹೆಂಗ್ ಗೊತ್ತಾ ಮೇಡಮ್, ಏನೇ ಮಾಡಿದ್ರೆ ಬಿಡು ಈಗಿನ ಕಾಲದಲ್ಲೆಲ್ಲ ನಡೆಯುತ್ತೆ ಅನ್ನೋ ತರ. ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ತರ ಇರಲ್ಲ ಮೇಡಮ್. ಕರೆಕ್ಟ್. ಬರ್ತೀನಿ ನಾನು.